ಈ ಮಧ್ಯೆ ಬಾಗಲಕೋಟೆಯಲ್ಲೂ ಕೂಡ ಟಿಕೆಟ್ ವಿಚಾರ ಕಗ್ಗಂಟಾಗಿ ಉಳಿದಿದೆ. ಯಾಕೆ ಅಂದ್ರೆ ಅಲ್ಲಿ HY ಮೇಟಿ ಅವರ 3 ಜನ, ಒಬ್ಬ ಪುತ್ರಿ, ಇಬ್ಬರು ಪುತ್ರರು ಒಬ್ರು ಪುತ್ರಿ, ಮಾದೇವಿ ಮೇಟಿ, ಮಲ್ಲಿಕಾರ್ಜುನ್ ಮೇಟಿ ಮತ್ತು ಉಮೇಶ್ ಮೇಟಿ, 3 ಜನ ನನಗ್ ಬೇಕು ಟಿಕೆಟ್ ಅಂತ ಸಿಕ್ಕಾಪಟ್ಟೆ ಫೈಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಒಂದ್ ರೌಂಡ್ ಮಾತಾಡಿದ್ದಾರೆ. ಇಬ್ರು ಮಕ್ಕಳು ಗಂಡ್ಮಕ್ಳು ಒಪ್ಕೊಂಡ್ರಂತೆ, ಆದ್ರೆ ಪುತ್ರಿ ಮಾತ್ರ ಒಪ್ಕೊಂಡಿಲ್ಲ ಅಂತೆ. ಸೊ ವಯಾ ಮೀಡಿಯಾ ಯಾರನ್ನಾದ್ರೂ ಒಬ್ಬರನ್ನ ಫೈನಲ್ ಮಾಡ್ತಾರೆ. ಬಟ್ 2 ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಕ್ಷೇತ್ರಗಳು. ಯಾವ ಪಕ್ಷ ಆಡಳಿತದಲ್ಲಿದೆ ಆ ಪಕ್ಷದ ಮೇಲೆ ತುಂಬಾ ಒತ್ತಡ ಇರುತ್ತೆ. ಯಾಕಂದ್ರೆ ಉಪಚುನಾವಣೆಯನ್ನ ಹೇಗಾದ್ರೂ ಮಾಡಿ ಅವ್ರು ಗೆಲ್ಲಲೇಬೇಕು. ಒಂದ್ ವೇಳೆ ಉಪಚುನಾವಣೆ ಗೆಲ್ಲಿಲ್ಲ ಅಂತ ಅಂದರೆ ಆಡಳಿತ ವಿರೋಧಿ ಅಲೆ ಆರಂಭ ಆಗಿದೆ ಅನ್ನುವಂತಹ ಸೂಚನೆ, ಅದು ಆರಂಭಿಕ ಸೂಚನೆ. ಸೊ ಆ ತರದ ಸೂಚನೆ ಜನರ ಮನಸ್ಸಿನಲ್ಲಿ ಮೂಡಬಾರ್ದು, ಆ ಭಾವನೆ ಮೂಡಿಸೋದಿಕ್ ಬಿಡಬಾರ್ದು ಅನ್ನುವಂತಹ ಒಂದು ದೃಢ ನಿರ್ಧಾರ ಇರುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಗೆಲ್ಲೋದಕ್ಕೆ ಬೇಕಾದ ಎಲ್ಲಾ ರಣತಂತ್ರವನ್ನು ಸಿದ್ದರಾಮಯ್ಯನವರು ಹೆಣೆದಿರ್ತಾರೆ. ಬಟ್ ಬಿಜೆಪಿ ಕೂಡ ಈ 2 ಕ್ಷೇತ್ರಗಳಲ್ಲಿ ಗೆದ್ದು ಮುಂದಿನ 2028ರ ಚುನಾವಣೆಗೆ ಒಂದು ಸಂದೇಶವನ್ನ ರವಾನೆ ಮಾಡಿ ಜನರ ಭಾವನೆಗಳು ಹೀಗಿದೆ ಅಂತ ಪಕ್ಷವನ್ನ ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಅವರು ಕೂಡ ಮಾಡ್ತಾರೆ.